ಮಾರ್ನಿಂಗ್ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ಸ್ ಪ್ರಮುಖ ಮಾಹಿತಿ ಚುನಾವಣೆ ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ಟಾಪ್ 18 ಟೈಟ್ಗೆ ಸ್ವಾಗತ. ನಾನು ನವಿತಾ ಜೈನ್. ಮೊದಲ ಸುದ್ದಿ ನೋಡೋಣ. ಈಗಾಗಲೇ ಬಿಜೆಪಿಯ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿರುವಂತಹ ಜಗದೀಶ್ ಶೆಟ್ಟರ್ ಅವರು ಇವತ್ತು ಕಾಂಗ್ರೆಸ್ ಸೇರೋದಕ್ಕೆ ಎಲ್ಲಾ ರೀತಿಯ ತಯಾರಿ ಆಗಿದೆ. ಕಾಂಗ್ರೆಸ್ ಸೇರೋದಕ್ಕೆ ಹಲವು ಬೇಡಿಕೆಗಳನ್ನ ಇಟ್ಟಿದ್ದಾರಂತೆ ಜಗದೀಶ್ ಶೆಟ್ಟರ್. ನಿನ್ನೆ 2 ಗಂಟೆಗಿಂತಲೂ ಹೆಚ್ಚಿನ ಒಂದು ಸಭೆಯನ್ನ ಮಾಡಲಾಗಿದೆ. ಶಾಮನೂರು ಫ್ಲಾಟ್ನಲ್ಲಿ ಕಾಂಗ್ರೆಸ್ ನಾಯಕರು ಸಭೆಯನ್ನ ಮಾಡಿದ್ದಾರೆ. ಶೆಟ್ಟರ್ ಎಲ್ಲಾ ಷರತ್ತುಗಳಿಗೆ ಕಾಂಗ್ರೆಸ್ನ ನಾಯಕರು ಒಪ್ಪಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ಇವತ್ತೇ ಕಾಂಗ್ರೆಸ್ ಸೇರ್ತಾರಾ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್? ಇವತ್ತು ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಶೆಟ್ಟರ್ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗಿದ್ದು, ಅದಕ್ಕೆ ಎಲ್ಲಾ ರೀತಿಯ ತಯಾರಿಯೂ ನಡೆದಿದೆಯಂತೆ. ಶೆಟ್ಟರ್ ಸೇರ್ಪಡೆ ಬಗ್ಗೆ ಘೋಷಣೆ ಮಾಡೋದಕ್ಕೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸುದ್ದಿಗೋಷ್ಠಿಯನ್ನ ಇನ್ನು ಕೆಲವೇ ಹೊತ್ತಿನಲ್ಲಿ ನಡೆಸಲಿದ್ದಾರೆ. ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಕಂಡೀಷನ್ಸ್ ಅನ್ನ ಹಾಕಿದ್ದಾರೆ ಜಗದೀಶ್ ಶೆಟ್ಟರ್. ನಾನು ಕಾಂಗ್ರೆಸ್ಗೆ ಬಂದ್ರೆ ಏನೆಲ್ಲ ಒಂದು ಬೇಡಿಕೆಗಳು ಇಡಬೇಕು, ಆ ಬೇಡಿಕೆಗಳಿಗೆ ನನಗೆ ಮನ್ನಣೆಯನ್ನ ಕೊಡೋದಾದ್ರೆ ನಾನು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ಕೊಳ್ತೀನಿ ಅಂತ. ಅದೇ ಇನ್ನೂ ಅವರು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿಲ್ಲ, ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ನಿನ್ನೆ ಮಾತನಾಡುವಾಗಲೂ ಅದೇ ಹೇಳ್ತಾ ಇದ್ರು, ನಾನು ಇನ್ನೂ ಕೂಡ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ, ಮುಂದಿನ ನಿರ್ಧಾರ ಏನು ಅನ್ನೋದನ್ನ ಹೇಳ್ತಿದ್ದ. ಆದ್ರೆ ಸಂಜೆಯಿಂದಲೂ ನಿರಂತರವಾಗಿ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವರ ಫ್ಲಾಟ್ ನಲ್ಲಿ ಚರ್ಚೆಯನ್ನ ಮಾಡಿದಂತಹ ಜಗದೀಶ್ ಶೆಟ್ಟರ್ ಸುರ್ಜೇವಾಲಾ ಸೇರಿದಂತೆ ಅನೇಕರನ್ನ ಭೇಟಿ ಮಾಡಿ ತಡರಾತ್ರಿವರೆಗೂ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಏನೆಲ್ಲ ಬೇಡಿಕೆಗಳನ್ನ ಜಗದೀಶ್ ಶೆಟ್ಟರ್ ಇಟ್ಟಿದ್ದಾರೆ? ಇನ್ನು ಕೆಲವೇ ಕ್ಷಣದಲ್ಲಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಸೇರೋದು ಕನ್ಫರ್ಮ್ ಆಯ್ತಾ? ಬೆಳಿಗ್ಗೆ 8:30 ಬಿಜೆಪಿ ನಾಯಕ ಜಗದೀಶ್ ಶೆಟ್ಟರ್ ಅವರು ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ದಾರೆ. ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರ್ತಕ್ಕಂಥ ಕೆಪಿಸಿಸಿ ಕಚೇರಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ಇವತ್ತು ಅಧಿಕೃತವಾಗಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಿದ್ದಾರೆ. ಆ ಮುಖಾಂತರ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನ ಟಿಕೆಟ್ ಕೂಡ ಅವರು ಪಡಿತಿದ್ದಾರೆ. ಒಟ್ಟಾರೆ ಜಗದೀಶ್ ಶೆಟ್ಟರ್ ಅವರು ಕೊನೆಗೂ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗಿರುವಂಥ ಸಮಯ ಸನ್ನಿಹಿತ ಆಗಿರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಸೇರ್ಪಡೆಗೂ ಮುನ್ನ ಜಗದೀಶ್ ಶೆಟ್ಟರ್ ಅವರು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ರು. ಆ ಬೇಡಿಕೆಗಳಲ್ಲಿ ಪ್ರಮುಖವಾಗಿ ನನ್ನ ಜೊತೆ ಬರ್ತಕ್ಕಂಥ ಅನೇಕ ನಾಯಕರುಗಳಿಗೆ ಮತ್ತು ಮುಖಂಡರುಗಳಿಗೆ, ಕಾರ್ಯಕರ್ತರುಗಳಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸೂಕ್ತವಾದ ಸ್ಥಾನಮಾನ ಮತ್ತು ಗೌರವವನ್ನು ಕೊಡಬೇಕು, ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಬೇಕಂತೇಳಿ ಒಂದು ಪ್ರಮುಖ ಕಂಡೀಷನ್ ಹಾಕಿರುವಂಥದ್ದು. ಜೊತೆಗೆ ಹುಬ್ಬಳ್ಳಿಯ ಪಾಲಿಕೆಯ ಸದಸ್ಯರು ನನ್ನ ಜೊತೆ ಬರ್ತಾರೆ, ಅವ್ರಿಗೂ ಕೂಡ ಕಾಂಗ್ರೆಸ್ನಲ್ಲಿ ಸ್ಥಾನಮಾನವನ್ನು ಕೊಡಬೇಕಂತೇಳಿ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಜೊತೆಗೆ ಒಂದು ವೇಳೆ ನವಲಗುಂದದ ಟಿಕೆಟನ್ನು ಸಚಿವರಾಗಿರ್ತಕ್ಕಂಥ ಶಂಕರ್ ಪಾಟೀಲ್ ಮುನೇನಕೊಪ್ಪರ್ ಅವರು ನನ್ನ ಜೊತೆ ಬಂದರೆ ಅವರಿಗೆ ಕೊಡಬೇಕು ಅನ್ನೋ ಒಂದು ಕಂಡೀಷನ್ ಹಾಕಿರುವಂಥದ್ದು. ಈಗಾಗಲೇ ನವಲಗುಂದ ಟಿಕೆಟನ್ನು ಕೋನರೆಡ್ಡಿ ಅವರಿಗೆ ಫಿಕ್ಸ್ ಮಾಡಿರುವಂಥದ್ದು. ಆದರೂ ಕೂಡ ಮುನೇನಕೊಪ್ಪರ್ ಅವರು ಜಗದೀಶ್ ಶೆಟ್ಟರ್ ಜೊತೆ ಬಂದರೆ ಅವರಿಗೆ ಟಿಕೆಟ್ ಕೊಡಬೇಕಂತ ಬೇಡಿಕೆ ಇಟ್ಟಿರುವಂಥದ್ದು. ಇನ್ನು ಪ್ರಮುಖವಾಗಿ ಕುಂದಗೋಳ ಟಿಕೆಟ್ ಸಂಬಂಧಪಟ್ಟಿಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಹಾಲಿ ಶಾಸಕಿ ಕುಸುಮಾ ಶಿವಳ್ಳಿ ಹೆಸರನ್ನು ಘೋಷಣೆ ಮಾಡಿರುವಂಥದ್ದು. ಆದರೆ ಎಸ್ ಚಿಕ್ಕನಗೌಡರು ಕೂಡ ನನ್ನ ಆತ್ಮೀಯರು, ಅವರು ಕೂಡ ನನ್ನ ಜೊತೆ ಬರ್ತಾರೆ. ಹಾಗಾಗಿ ಎಸ್ ಚಿಕ್ಕನಗೌಡರಿಗೆ ಟಿಕೆಟ್ ಕೊಡಿ ಅಂತೇಳಿ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಈ ಎಲ್ಲದರ ನಡುವೆ ಕೂಡ ಧಾರವಾಡದಲ್ಲಿ ವಿನಯ್ ಕುಲಕರ್ಣಿಯವರ ಟಿಕೆಟ್ ಘೋಷಣೆ ಆಗಿದ್ರು ಕೂಡ ವಿನಯ್ ಕುಲಕರ್ಣಿಯವರ ಸಿಗ್ಗಾಮಿಯಲ್ಲಿ ಮುಖ್ಯಮಂತ್ರಿ ಎದುರು ನಿಲ್ಲಿಸಿ ನಾನು ಮುಖ್ಯಮಂತ್ರಿಯನ್ನು ಟ್ಯಾಕಲ್ ಮಾಡಿ ವಿನಯ್ ಕುಲಕರ್ಣಿಯನ್ನು ಗೆಲ್ಲಿಸ್ತೀನಿ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ಅಲ್ಲದೆ ಒಂದು ವೇಳೆ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸೂಕ್ತ ಸ್ಥಾನಮಾನವನ್ನು ಕೊಡಬೇಕು, ನನ್ನ ಜೊತೆ ಬಂದಿರತಕ್ಕಂಥ ದೊಡ್ಡ ನಾಯಕರುಗಳು ಕೂಡ ಸೂಕ್ತ ಸ್ಥಾನಮಾನವನ್ನು ಕೊಡಬೇಕು, ಪಕ್ಷ ಗೌರವಯುತವಾಗಿ ನಡ್ಕೊಳ್ಬೇಕಂತ ಒಂದಷ್ಟು ಬೇಡಿಕೆ ಇಟ್ಟಿದ್ದಾರೆ. ಎಲ್ಲ ಬೇಡಿಕೆ ಕೂಡ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ನಾಯಕರು ನಿನ್ನೆ ಅಸ್ತು ಅಂದಿರುವಂಥದ್ದು. ಇದೇ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ 8:30ಕ್ಕೆ ಜಗದೀಶ್ ಶೆಟ್ಟರ್ ಅವರು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದ ಸೇರ್ಪಡೆ ಆಗ್ತಿದ್ದಾರೆ. 45 ವರ್ಷದ ಸಂಘ ಪರಿವಾರ ಮತ್ತು ಭಾರತೀಯ ಜನತಾ ಪಕ್ಷದ ಸಂಬಂಧವನ್ನು ಕಡಿದುಕೊಳ್ತಿದ್ದಾರೆ ಅಂತ ಹೇಳ್ಬೋದು. ನವಿತಾ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಜಗದೀಶ್ ಶೆಟ್ಟರ್ ಮಾಸ್ಟರ್ ಸ್ಟ್ರೋಕ್ಗೆ ಬಿಜೆಪಿ ತಂಡ ಹೊಡೆದು ಹೋಗಿದೆ. ಶೆಟ್ಟರ್ ವಿರುದ್ಧ ಪ್ರತಿತಂತ್ರ ರೂಪಿಸೋದಕ್ಕೆ ಬಿಜೆಪಿ ಈಗ ಮುಂದಾಗಿದೆ. ಲಿಂಗಾಯತರಿಗೆ ಅನ್ಯಾಯ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರವನ್ನೇ ವೈರಲ್ ಮಾಡ್ತಾ ಇದೆ. ಈ ಆರೋಪಕ್ಕೆ ಈಗ ಬಿಜೆಪಿ ಪ್ರತಿತಂತ್ರವನ್ನ ಹೂಡಿದೆ. ಏನು ಆ ತಂತ್ರ?
ಶೆಟ್ಟರ್ ಸಮುದಾಯದವರೇ ಬಿಜೆಪಿಯಿಂದ ಅಖಾಡಕ್ಕೆ ಇಳಿಬೇಕು ಅನ್ನುವ ನಿಟ್ಟಿನಲ್ಲಿ ಬಿಜೆಪಿ ತಂತ್ರವನ್ನ ಮಾಡ್ತಾ ಇದ್ದು, ಬಣಜಿಗ ಸಮುದಾಯಕ್ಕೆ ಸೇರಿದ್ದಾರೆ ಜಗದೀಶ್ ಶೆಟ್ಟರ್. ಆ ಒಂದು ಸಮುದಾಯದವರನ್ನೇ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಟಿಕೆಟ್ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸುವುದು, ಮಹೇಶ್ ತೆಂಗಿನಕಾಯಿ ಅಥವಾ ಮಹೇಶ್ ನಾಲವಾಡಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತಹ ತಂತ್ರವನ್ನು ಕೂಡ ಮಾಡಲಾಗಿದೆ. ನಿನ್ನೆ ತಡರಾತ್ರಿವರೆಗೂ ಬಿಜೆಪಿಯ ಕಚೇರಿಯಲ್ಲೂ ದೊಡ್ಡ ಮಟ್ಟದ ಸಭೆ ನಡೆಯಿತು. ಆ ಸಭೆಯಲ್ಲೂ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಶೆಟ್ಟರ್ ಯಾವ ರೀತಿಯಾಗಿ ಬಿಜೆಪಿಗೆ ಸ್ಟ್ರೋಕ್ ಕೊಟ್ಟಿದಾರಲ್ಲ, ಅದಕ್ಕೆ ತಂತ್ರವನ್ನ ರೂಪಿಸ್ತಾ ಇದೆ ಬಿಜೆಪಿ. ಈಗ ಪ್ರತಿತಂತ್ರವನ್ನ ಹೆಣಿತಾ ಇದೆ. ಆ ಸಮುದಾಯದವರ ವಿರೋಧ ಕಟ್ಟಿಕೊಳ್ಳುವಂತಹ ಸಾಧ್ಯತೆ ಇದೆ. ಈಗ ನಾವು ಬಿಜೆಪಿಯಿಂದ ನೋಡಿದ್ರೆ ಒಂದ್ ಕಡೆ ಲಿಂಗಾಯತರಿಗೆ ಇಲ್ಲಿ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳು ಉಂಟಾಗ್ತಾ ಇದೆ. ಲಿಂಗಾಯತ ನಾಯಕರಿಗೆ ಮಣೆ ಹಾಕ್ತಾ ಇಲ್ಲ, ಲಿಂಗಾಯತರನ್ನೇ ಇಲ್ಲಿ ಅವರಿಗೆ ಟಿಕೆಟ್ ಕೊಡ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಯಡಿಯೂರಪ್ಪ ಅವರಿಂದ ಹಿಡಿದು ಲಕ್ಷ್ಮಣ್ ಸವದಿ, ಜಗದೀಶ್ ಶೆಟ್ಟರ್, ಹಾಗಾಗಿ ಲಿಂಗಾಯತರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದು ಆರೋಪವನ್ನ ಕಾಂಗ್ರೆಸ್ಸಿಗೆ ನೇರವಾಗಿ ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದೇ ವಿಚಾರವನ್ನ ವೈರಲ್ ಮಾಡ್ತಾ ಇದೆ. ಈ ಆರೋಪಕ್ಕೆ ಪ್ರತಿತಂತ್ರವಾಗಿಯೇ ಬಿಜೆಪಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಈಗ ಜಗದೀಶ್ ಶೆಟ್ಟರ್ ಅವರು ಯಾವ ಸಮುದಾಯದಲ್ಲಿದ್ದಾರೆ, ಲಿಂಗಾಯತ ಬಣಜಿಗ ಸಮುದಾಯ, ಅವರ ಒಂದು ಸಮುದಾಯದವರನ್ನೇ ಕಣಕ್ಕಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಮೂಲಕ ಪ್ರತಿತಂತ್ರವನ್ನ ಹೂಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ್ ಅಸುಂಡಿ, ಈಗ ಬಿಜೆಪಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ತಯಾರಿ ಆಗಿದೆ. ಈಗ ನಿನ್ನೆ ಕೂಡ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳು ಆಯ್ತು. ಬಟ್ ಈಗ ಆ ರೀತಿಯ ತಂತ್ರ ಎಷ್ಟರ ಮಟ್ಟಿಗೆ ಬಿಜೆಪಿಯ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ, ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ? ನವಿತಾ, ಮುಖ್ಯವಾಗಿ ಏನಂದ್ರೆ ಏನು ಲಿಂಗಾಯತರಿಗೆ ಅನ್ಯಾಯ ಅನ್ನೋ ಒಂದು ಟ್ರಂಪ್ ಕಾರ್ಡ್ ಬಳಸಲಿಕ್ಕೆ ಶೆಟ್ಟರ್ ಮುಂದಾಗಿರೋ ಹಿನ್ನೆಲೆಯಲ್ಲಿ ಅದನ್ನೇ ಬಳಸ್ಕೊಳ್ಳುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಏನಂದ್ರೆ ಶೆಟ್ಟರ್ ಬಣಜಿಗ ಸಮುದಾಯಕ್ಕೆ ಸೇರಿದವರು ಮತ್ತು ಅದೇ ಸಮುದಾಯಕ್ಕೆ ಬಣಜಿಗ ಸಮುದಾಯಕ್ಕೆ ಸೇರಿದಂತಹ ಇಬ್ಬರು ಅಭ್ಯರ್ಥಿಗಳು ಪೈಪೋಟಿಯಲ್ಲಿದ್ದಾರೆ. ಮಹೇಶ್ ನಾಲ್ವಾಡ್ ಇರ್ಬೋದು ಮತ್ತು ಮಹೇಶ್ ತೆಂಗಿನಕಾಯಿ ಇಬ್ಬರು ಸಹ ಬಣಜಿಗ ಸಮುದಾಯಕ್ಕೆ ಸೇರಿದವರು ಮತ್ತು ಇಬ್ಬರು ಸಹ ಪೈಪೋಟಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಈ ಇಬ್ಬರ ಪೈಕಿ ಯಾರಿಗಾದ್ರೂ ಒಬ್ಬರಿಗೆ ಕೊಟ್ರೆ ಖಂಡಿತ ಡ್ಯಾಮೇಜ್ ಕಂಟ್ರೋಲ್ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಬಿಜೆಪಿ ಆಗಿದೆ. ಅಲ್ಲದೆ ಏನು ಮಹೇಶ್ ತೆಂಗಿನಕಾಯಿ ಕಳೆದ ಹಲವು ವರ್ಷಗಳಿಂದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಇದ್ರು. ಕಳೆದ ಬಾರಿ ಟಿಕೆಟ್ ಕೊಟ್ಟರು ಸಹ ಕೊನೆ ಕ್ಷಣದಲ್ಲಿ ತಪ್ಪಿತ್ತು. ಹೀಗಾಗಿ ಅಂತವ್ರಿಗೆ ಟಿಕೆಟ್ ಕೊಟ್ಟಲ್ಲಿ ಖಂಡಿತ ಅಂದ್ರೆ ಎಲ್ಲೋ ಒಂದ್ ಕಡೆ ಪಕ್ಷಕ್ಕಾಗಿ ದುಡಿದವರಿಗೆ ಇವರು ಆದ್ಯತೆ ಕೊಡ್ತಾರೆ ಬಿಜೆಪಿ ಅನ್ನೋ ಒಂದು ಸಂದೇಶ ಕೊಡೋದ್ರ ಜೊತೆಗೆ ನಾವು ಯಾವುದೇ ಕಾರಣಕ್ಕೂ ಲಿಂಗಾಯತ ಸಮುದಾಯಕ್ಕೆ ಇರ್ಲಿ ಅಥವಾ ಬಣಜಿಗ ಸಮುದಾಯಕ್ಕೆ ಅನ್ಯಾಯ ಮಾಡಿಲ್ಲ ಅನ್ನೋ ಒಂದು ಮೆಸೇಜ್ ಕೊಡುವಂತ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ. ಅದರಲ್ಲಿ ಒಟ್ಟಾರೆ ಏನು ಶೆಟ್ಟರ್ ಈಗ ಏನು ಹೊರಗ ಪಕ್ಷಾಂತರ ಮಾಡಿದ್ದಾರೆ, ಬಿಜೆಪಿ ಬಿಟ್ಟು ಹೋಗಿದ್ದಾರೆ, ಅದರ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಲಿಕ್ಕೆ ಎಲ್ಲ ರೀತಿಯ ತಂತ್ರಗಳನ್ನ ಬಿಜೆಪಿ ರೂಪಿಸ್ತಾ ಇದೆ. ನವಿತಾ, ಈಗ ಅಂತಿಮ ಮಳೆ ಹೊಡೆದಿದ್ದಾರೆ ಜಗದೀಶ್ ಶೆಟ್ಟರ್. ಈಗ ಜಗದೀಶ್ ಶೆಟ್ಟರ್ ಅವರ ಕಾಂಗ್ರೆಸ್ ಸೇರ್ಪಡೆಯಿಂದ ಬಿಜೆಪಿಗೆ ಅಲ್ಲಿ ಸಾಕಷ್ಟು ರೀತಿಯ ಸಮಸ್ಯೆ ಉಂಟಾಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಶೆಟ್ಟರ್ ಅವರನ್ನ ಉಳಿಸಿಕೊಳ್ಳೋದಕ್ಕೆ, ಬಟ್ ಟಿಕೆಟ್ ಕೊಟ್ರೆ ಮಾತ್ರ ನಾನು ಉಳಿಯೋದು ಅಂತ ಎನ್ನುವಂತ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಲಾಭ ನಷ್ಟದ ಲೆಕ್ಕಾಚಾರ ಯಾವ ರೀತಿಯಾಗಿ ನಡೀತಿದೆ? ಒಂದು ಲಾಭ ನಷ್ಟದ ಲೆಕ್ಕಾಚಾರ ಮಾಡಿದಾಗ ಖಂಡಿತವಾಗಿಯೂ ಕಾಂಗ್ರೆಸ್ಗೆ ಲಾಭ ಆಗೇ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಶೆಟ್ಟರ್ ಅವರೇ ಸತತ 6 ಬಾರಿ ಗೆದ್ದಂತ ಕ್ಷೇತ್ರ. ಅಲ್ಲಿ ಅಂದ್ರೆ ಕಾಂಗ್ರೆಸ್ ಇಲ್ಲಿವರೆಗೂ ಸಹ ಬಹುತೇಕ ಒಂದ್ ರೀತಿಯಲ್ಲಿ ಜನತಾ ಪರಿವಾರ ಬಿಟ್ರೆ ಬಿಜೆಪಿ ಗೆದ್ದಂತ ಕ್ಷೇತ್ರ. ಒಂದು ವೇಳೆ ಶೆಟ್ಟರ್ ಅವ್ರನ್ನ ಅಖಾಡಕ್ಕಿಳಿಸಿ ಗೆದ್ದಲ್ಲಿ ಖಂಡಿತ ಅಲ್ಲಿ ಪ್ಲಸ್ ಆಗುತ್ತೆ. ಜೊತೆಗೆ ಶೆಟ್ಟರ್ ಜೊತೆಗೆ ಏನು ಶೆಟ್ಟರ್ ಅನುಯಾಯಿಗಳಿದ್ದಾರೆ, ಇಲ್ಲಿ ಉತ್ತರ ಕರ್ನಾಟಕದ ಬೇರೆ ಬೇರೆ ಕಡೆ ನಾಯಕರಿದ್ದಾರೆ ಮತ್ತು ಅವರ ಈಗ ಬೆಳಗಾವಿ ವಿಚಾರ ಬಂದಾಗ ಅಲ್ಲೂ ಸಹ ಅವರು ಬೀಗರು ಇರ್ಬೋದು, ಬೇರೆ ಬೇರೆ ನಾಯಕರು ಸಹ ಅವ್ರ ಶೆಟ್ಟರ್ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಅವರು ಸಹ ಕಾಂಗ್ರೆಸ್ ಬೆಂಬಲ ಕೊಟ್ಟಲ್ಲಿ ಖಂಡಿತ ಒಂದ್ ರೀತಿಯಲ್ಲಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿಯಾಗಿ ಪರಿವರ್ತನೆ ಆಗೋ ಸಾಧ್ಯತೆಗಳಿದಾವೆ ಮತ್ತು ಬಿಜೆಪಿಗೆ ಒಂದು ದೊಡ್ಡ ಸೆಟ್ ಬ್ಯಾಕ್ ಆಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದಾವೆ. ನವಿತಾ, ಓಕೆ, ಥ್ಯಾಂಕ್ ಯು ಶಿವರಾಮ ಸುಂದಿ ಡೀಟೇಲ್ಸ್ಗೆ. ಇನ್ನು ಹಾಸನ ಜೆಡಿಎಸ್ ಕತೆ ಏನು ಅಂತ ನೋಡೋದಾದ್ರೆ, ಅಂತೂ ಇಂತೂ ಹಾಸನದ ಟಿಕೆಟ್ ಅನ್ನ ಸ್ವರೂಪ್ ಅವರು ಪಡ್ಕೊಂಡಿದ್ದಾರೆ. ಬಟ್ ಈಗ ಮತ್ತೊಂದು ಟೆನ್ಷನ್ ಆರಂಭ ಆಗಿದೆ. ಇಲ್ಲಿವರೆಗೂ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂತಹ ಟೆನ್ಷನ್ ಆದ್ರೆ ಈಗ ಹಾಸನ ಕ್ಷೇತ್ರಕ್ಕೆ ಚುನಾವಣಾ ಪ್ರಚಾರಕ್ಕೆ ರೇವಣ್ಣ ಫ್ಯಾಮಿಲಿ ನಿರಾಕರಿಸ್ತಾ ಇದೆಯಂತೆ. ಜಿಲ್ಲೆಯಲ್ಲಿ ತನ್ನದೇ ಆದ ಹಿಡಿತವನ್ನ ಸಾಧಿಸಿದ್ದಾರೆ ರೇವಣ್ಣ ಕುಟುಂಬಸ್ಥರು. ಹಾಸನ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಹಾಸನ ಕ್ಷೇತ್ರಕ್ಕೆ ಬಾರದಿರೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆಯಂತೆ. ನಾನೇ ಹಾಸನ ಕ್ಷೇತ್ರದ ಉಸ್ತುವಾರಿ ನೋಡ್ಕೋತೀನಿ ಅಂತ ಹೇಳಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ರಲ್ಲ, ಇದನ್ನೇ ಒಂದು ಸವಾಲಾಗಿ ತೆಗೆದುಕೊಂಡಿದ್ದಾರೆ ರೇವಣ್ಣ ಅವರು. ಕುಮಾರಸ್ವಾಮಿ ಮತ್ತು ರೇವಣ್ಣ ಮಧ್ಯೆ ಈಗ ಹಾಸನ ಅಭ್ಯರ್ಥಿ ಸ್ವರೂಪ್ ಸಿಲುಕಿದ ಹಾಗೆ ಕಾಣಿಸ್ತಾ ಇದೆ. ಈಗ ಟಿಕೆಟ್
ಪಡೆಯುವಲ್ಲಿ ಸಕ್ಸಸ್ ಏನೋ ಆದ್ರು, ಬಟ್ ಗೆಲ್ಲೋದಿಕ್ಕೆ ಬೇಕಾದಂತಹ ಎಲ್ಲ ತಂತ್ರ ಪ್ರತಿತಂತ್ರಗಳನ್ನ ಮಾಡಬೇಕು. ಅದಕ್ಕೆ ಬೇಕಾಗಿರೋದು ರೇವಣ್ಣ ಅವರ ಫ್ಯಾಮಿಲಿಯ ಸಪೋರ್ಟ್. ಅವರ ಸಪೋರ್ಟೇ ಇಲ್ಲ ಅಂತ ಹೇಳಿದ್ರೆ ಹಾಸನಲ್ಲಿ ಹೇಗೆ ಗೆಲ್ಲೋದು ಅನ್ನುವ ಚಿಂತೆ ಸ್ವರೂಪ್ಗೆ ಕಾಡ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಟಿಕೆಟ್ ಏನ ಪಡ್ಕೊಳ್ಳುವಲ್ಲಿ ಸಕ್ಸಸ್ ಆದ್ರು ಸ್ವರೂಪ್, ಆದ್ರೆ ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ ರೇವಣ್ಣ ಅವರು ಕುಮಾರಸ್ವಾಮಿ ಅವರು ಒಟ್ಟಿಗೆ ಇದ್ದಂತಹ ಸಂದರ್ಭದಲ್ಲಿ ರೇವಣ್ಣ ಅಂತ ಹೇಳ್ತಾರೆ, ನಾವು ಪಕ್ಷಕ್ಕಾಗಿ ದುಡಿತೀವಿ, ಹಾಸನ ಗೆಲುವಿಗಾಗಿ ದುಡಿತೀನಿ ಅಂತ. ಅದು ಕೇವಲ ಬಾಯಿ ಮಾತಿಗ? ಹಾಗಾದ್ರೆ ಇಲ್ಲಿ ವೈಯಕ್ತಿಕ ಪ್ರತಿಷ್ಠೆ ಮುಖ್ಯ ಆಯ್ತಾ ಹಾಗಾದ್ರೆ ರೇವಣ್ಣ ಅವರಿಗೆ? ಖಂಡಿತವಾಗಿಯೂ ನವಿತಾ, ಕಳೆದ 2-3 ತಿಂಗಳಿಂದ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಹಗ್ಗಜಗಾಟ ನಡೀತಾನೆ ಇದೆ. ಅದರಲ್ಲೂ ಕೂಡ ರೇವಣ್ಣ ಕುಟುಂಬ ನಾವು ಟಿಕೆಟ್ ಪಡೆದೇ ಎಂಬಂತಹ ಪಟ್ಟನ್ನ ಹಿಡಿದಿತ್ತು. ದೇವೇಗೌಡರ ಮುಂದೆ ಕೂಡ ಇದೇ ವಾದವನ್ನು ಇಟ್ಕೊಂಡು ನಮಗೆ ಟಿಕೆಟ್ ಕೊಡ್ಲೇಬೇಕು, ನಾವು ಹಾಸನವನ್ನ ಗೆಲ್ಸ್ಕೊಂಡ್ ಬರ್ತೀವಿ ಎಂಬಂತಹ ಹೇಳಿಕೆಯನ್ನ ಕೂಡ ಕೊಡ್ತಾ ಇದ್ರು. ಪದೇ ಕೊಟ್ಟಿರೋದ್ರಿಂದ ರೇವಣ್ಣನವರು ಇದೀಗ ಮುಜುಗರಕ್ಕೆ ಒಳಗಾಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಪದೇ ಹೇಳ್ಕೊಂಡ್ ಬಂದಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀನಿ ಎಂಬಂತ ಹೇಳಿಕೆ ಇದೀಗ ಯಶಸ್ವಿಯಾಗಿದೆ. ಹಾಸನದಲ್ಲಿ ಸ್ವರೂಪ್ ಅವ್ರಿಗೂ ಕೂಡ ಟಿಕೆಟ್ ಕೊಟ್ಟಿದೆ. ಈಗ ಸ್ವರೂಪ್ ಅವರು ಒಂದ್ ಕಡೆ ಕುಮಾರಸ್ವಾಮಿ ಅವರ ಹೇಳಿಕೆ, ಮತ್ತೊಂದ್ ಕಡೆ ರೇವಣ್ಣನವರ ಪಟ್ಟು, ಇದೆರಡರ ನಡುವೆ ಸಿಲ್ಕ್ ಹಾಕಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಸ್ವರೂಪ್ ಅವರು ಟಿಕೆಟ್ ಅನ್ನ ಪಡೆಯಲಿಕ್ಕೆ ಯಶಸ್ವಿ ಆಗಿದ್ರು ಕೂಡ ಈಗ ರೇವಣ್ಣನವರನ್ನ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಕರ್ಕೊಂಡು ಬಂದು ಪ್ರಚಾರ ಮಾಡುವಂತ ಅನಿವಾರ್ಯತೆ ಈಗ ಅವರಿಗೆ ಎದುರಾಗಿರ್ತಕ್ಕಂಥದ್ದು. ಯಾಕಂದ್ರೆ ರೇವಣ್ಣನವರು ಕಳೆದ 30-35 ವರ್ಷದಿಂದ ಹಾಸನದಲ್ಲಿ ರಾಜಕೀಯ ಮಾಡಿದ್ದಾರೆ, ಅವರು ಹಿಡಿತವನ್ನು ಕೂಡ ಸಾಧಿಸಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರು ಕಳೆದ 1 ವರ್ಷದ ಹಿಂದೆ ನಾನೇ ಈ ಬಾರಿ 2023 ಚುನಾವಣೆಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾನೇ ಉಸ್ತುವಾರಿಯನ್ನ ವಹಿಸ್ಕೊಳ್ತೀನಿ ಎಂಬಂತ ಒಂದು ಹೇಳಿಕೆ ಈಗ ರೇವಣ್ಣನವರನ್ನ ಕೆರಳಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಈ ಹೇಳಿಕೆಯನ್ನು ಕೊಟ್ಟ ನಂತರದಲ್ಲಿ ರೇವಣ್ಣನವರು ಈಗ ಆ ಸ್ವರೂಪ್ ಅವರಿಗೆ ಟಿಕೆಟ್ ಕೂಡ ಸಿಕ್ಕಿದೆ. ಭವಾನಿ ರೇವಣ್ಣಗೆ ಟಿಕೆಟ್ ಕೈತಪ್ಪದಿಂದ ಮತ್ತಷ್ಟು ಕೋಪಗೊಂಡಿದ್ದು ಈಗ ಕುಮಾರಸ್ವಾಮಿ ಅವರು ಈ ಒಂದು ಕ್ಷೇತ್ರಕ್ಕೆ ಬಂದು ಸ್ವರೂಪ್ ಅವರ ಪರವಾಗಿ ಪ್ರಚಾರ ನಡೆಸಿ ಮತ್ತು ಇಲ್ಲಿನ ಆಗು ಹೋಗುಗಳ ಬಗ್ಗೆ ಎಲ್ಲವನ್ನು ಕೂಡ ಕುಮಾರಸ್ವಾಮಿ ಅವರೇ ವಹಿಸ್ಕೊಂಡು ಕೆಲಸ ಮಾಡ್ಲಿ ಎಂಬಂತಹ ಪಟ್ಟನ್ನ ಈಗ ರೇವಣ್ಣನವರು ಹಿಡಿದು ಕುಟುಂಬದ ಯಾವೊಬ್ಬ ಸದಸ್ಯರು ಕೂಡ ಹಾಸನಕ್ಕೆ ಬಂದು ಕೆಲಸ ಮಾಡ್ಲಿಕ್ಕೆ ಹಿಂಜರಿಕೆಯನ್ನ ಹಾಕ್ತಿದ್ದಾರೆ. ಮತ್ತು ಟಿಕೆಟ್ ಸಿಗದೆ ಇದ್ದಂತ ಕಾರಣದಿಂದಾಗಿ ಭವಾನಿ ರೇವಣ್ಣಗೆ ಟಿಕೆಟ್ ಸಿಗದೆ ಇದ್ದ ಕಾರಣವಾಗಿ ಇದನ್ನೇ ಒಂದು ಅನಿವಾರ್ಯತೆಯಿಂದ ಪಡ್ಕೊಂಡಿರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ. ಚುನಾವಣಾ ಕಣ ರಂಗೇರ್ತಾ ಇದೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹೋಗೋರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಸಿದ್ದರಾಮಯ್ಯ ಅವರ ಮಾತನ್ನ ನಂಬಿದ್ದಂತಹ ಅಖಂಡ ಶ್ರೀನಿವಾಸ ಮೂರ್ತಿಗೆ ಟಿಕೆಟ್ ಸಿಗಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದ್ದ ಹಾಗೇನೆ ಕಾಂಗ್ರೆಸ್ಗೂ ಶಾಸಕ ಸ್ಥಾನಕ್ಕೂ ವಿದಾಯವನ್ನ ಹೇಳಿದ್ದಾರೆ. ಅಖಂಡ ಶ್ರೀನಿವಾಸ ಮೂರ್ತಿ ಪಕ್ಷೇತರರಾಗಿ ಸ್ಪರ್ಧಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇವತ್ತೇ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಅಖಂಡ ಶ್ರೀನಿವಾಸ ಮೂರ್ತಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಇದರ ಮಧ್ಯೆ ಅಖಂಡಗೆ ಬಿಜೆಪಿ ಮತ್ತು ಜೆಡಿಎಸ್ ಆಹ್ವಾನವನ್ನ ಕೊಟ್ಟಿದೆ. ಇನ್ನೂ ತಮ್ಮ ನಿರ್ಧಾರವನ್ನ ಅವರು ಪ್ರಕಟಿಸಿಲ್ಲ. ಪುಲಕೇಶಿನಗರ ಶಾಸಕರಾಗಿದ್ದ ಅಖಂಡ ಶ್ರೀನಿವಾಸ ಮೂರ್ತಿ ಬದಲು ಡಿಕೆ ಶಿವಕುಮಾರ್ ತನ್ನ ಆಪ್ತರಿಗೆ ಟಿಕೆಟ್ ಕೊಡುವುದಕ್ಕೆ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. 3ನೇ ಪಟ್ಟಿಯಲ್ಲೂ ಪುಲಕೇಶಿನಗರದ ಟಿಕೆಟ್ ಅಭ್ಯರ್ಥಿಯ ಘೋಷಣೆ ಆಗಿಲ್ಲ. ಅಟ್ಲೀಸ್ಟ್ ಇಲ್ಲಾದ್ರೂ ಅನೌನ್ಸ್ ಮಾಡಬಹುದು ಅಂತ ಕಾಯ್ತಾನೆ ಇದ್ರು. ಆದ್ರೆ ಕೊನೆಗೂ ಅಭ್ಯರ್ಥಿ ಅನೌನ್ಸ್ ಆಗದ ಹಿನ್ನೆಲೆಯಲ್ಲಿ ಇದರಿಂದ ಬೇಸತ್ತಂತಹ ಅಖಂಡ ಶ್ರೀನಿವಾಸ ಮೂರ್ತಿ ಇನ್ನು ನನಗೆ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ನಿನ್ನೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಮನೆಗೆ ಹೋಗಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈ ದಿನ ನಮ್ಮ ಸಭಾಪತಿಗಳಾದಂಥ ಕಾಗೇರಿ ಸಾಹೇಬ್ ಭೇಟಿಯಾಗಿ ಬಂದಿದ್ದೀನಿ. ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕ್ಕೆ ಬಂದಿದ್ದೀನಿ. ಪಕ್ಷಕ್ಕೇನು ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ. ಅದರಿಂದ ದಯವಿಟ್ಟು ನಾನು ಮನವಿ ಮಾಡ್ತಾಯಿದ್ದೀನಿ ನಿಮ್ಮ ಸ್ಪೀಕರ್ ಅವರಿಗೆ, ಇವತ್ತು ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡೋಕೆ ಬಂದಿದ್ದೀನಿ. ಮುಂದಿನ ನಡೆ ನಮ್ಮ ಕ್ಷೇತ್ರದ ಜನತೆ ನಾವೆಲ್ಲ ಕುತ್ಕೊಂಡು ನಮ್ಮ ಲೀಡರ್ಸ್ ನಮ್ಮ ಲೀಡರ್ಗಳೆಲ್ಲ ಕರೆಸಿ ಮಾತಾಡಿ ಆಮೇಲೆ ತೀರ್ಮಾನ ಮಾಡ್ತೀವಿ. ನಾಯಕರು ಹಿರಿಯ ನಾಯಕರು ಕೆಲವರು ಇದರಲ್ಲಿ ಭಾಗಿಯಾಗಿ ಇದನ್ನು ನಮ್ಗೆ ಕೊಡಬಾರ್ದು ಅಂತ ಕೆಲವರು ಹಠ ಮಾಡಿ ಮಾಡ್ತಾ ಇದ್ದಾರೆ. ಅವ್ರು ದೇವ್ರು ಒಳ್ಳೇದು ಮಾಡಲಿ ಅಷ್ಟೇ ನಾನು ಹೇಳೋದು. ನಮಗೆ ಅನ್ಯಾಯ ಆಗಿದೆ, ಅವರು ದೇವರು ಒಳ್ಳೇದು ಮಾಡಲಿ. ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಇವತ್ತು ಘಟಾನುಘಟಿ ನಾಯಕರು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಿದ್ದಾರೆ. ಕನಕಪುರ ಕ್ಷೇತ್ರದಿಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದಾರೆ. ಇನ್ನು ಚನ್ನಪಟ್ಟಣದಿಂದ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ರಾಮನಗರದಿಂದ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಅಶ್ವಥ್ ನಾರಾಯಣ್, ಯಶವಂತಪುರ ಕ್ಷೇತ್ರದಿಂದ ಎಸ್.ಟಿ. ಸೋಮಶೇಖರ್, ಗಾಂಧಿನಗರದಿಂದ ದಿನೇಶ್ ಗುಂಡೂರಾವ್, ಚಿಕ್ಕಮಗಳೂರಲ್ಲಿ ಸಿ.ಟಿ. ರವಿ ಹಾಗೂ ವರುಣದಿಂದ ಸೋಮಣ್ಣ ನಾಮಪತ್ರ ಸಲ್ಲಿಸಲಿದ್ದಾರೆ. ಇನ್ನು ಪದ್ಮನಾಭನಗರದಿಂದ ಆರ್ ಅಶೋಕ್, ಚಿತ್ತಾಪುರದಿಂದ ಪ್ರಿಯಾಂಕ್ ಖರ್ಗೆ, ಹೊಸಕೋಟೆ ಕ್ಷೇತ್ರದಿಂದ ಶರತ್ ಬಚ್ಚೇಗೌಡ ನಾಮಿನೇಷನ್ ಮಾಡಲಿದ್ದಾರೆ. ಚಿಕ್ಕನಾಯಕನಹಳ್ಳಿಯಿಂದ ಮಾಧುಸ್ವಾಮಿ, ನಿಪ್ಪಾಣಿಯಿಂದ ಶಶಿಕಲಾ ಜೊಲ್ಲೆ, ಅಥಣಿಯಿಂದ ಮಹೇಶ್ ಕುಮಟಳ್ಳಿ, ಚಿತ್ತಾಪುರದಿಂದ ಪ್ರಿಯಾಂಕ್ ಖರ್ಗೆ, ಹೊಸಕೋಟೆಯಿಂದ ಶರತ್ ಬಚ್ಚೇಗೌಡ, ಹೊಸಕೋಟೆಯಿಂದ ಎಂಟಿಬಿ ನಾಗರಾಜ್ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ. ನಾಗಮಂಗಲದಿಂದ ಚಲುವರಾಯಸ್ವಾಮಿ, ಕೆಆರ್ಪೇಟೆಯಿಂದ ಕೆಸಿ ನಾರಾಯಣಗೌಡ, ಚಿಕ್ಕಬಳ್ಳಾಪುರದಿಂದ ಸುಧಾಕರ್, ಕನಕಪುರದಿಂದ ಡಿಕೆಶಿ, ರಾಮನಗರದಿಂದ ನಿಖಿಲ್, ಚನ್ನಪಟ್ಟಣದ ಎಚ್.ಡಿ. ಕುಮಾರಸ್ವಾಮಿ ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ.
ವೆಲ್ಕಮ್ ಬ್ಯಾಕ್. ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ಸವದಿ ಸ್ಟ್ರೋಕ್ಗೆ ತಿರುಗೇಟು ಕೊಡುವುದಕ್ಕೆ ಸಾಹುಕಾರ ರಮೇಶ್ ಜಾರಕಿಹೊಳಿ ಮೆಗಾ ಪ್ಲಾನ್ ಮಾಡಿದ್ದಾರೆ. ಬಿಜೆಪಿ ಬಿಟ್ಟು ಕೈ ಹಿಡಿದಿದ್ದ ಲಕ್ಷ್ಮಣ್ ಸವದಿ ಸೈಲೆಂಟ್ ಆಪರೇಷನ್ ಮಾಡ್ತಿದ್ದಾರೆ. ಬಿಜೆಪಿ ಬೆಂಬಲಿಗರನ್ನೆಲ್ಲ ತಮ್ಮತ್ತ ಸೆಳಿತಾ ಇದ್ದಾರೆ. ಇದರಿಂದ ಅಲರ್ಟ್ ಆದ ರಮೇಶ್ ಜಾರಕಿಹೊಳಿ ಸರಣಿ ಸಭೆಗಳನ್ನ ನಡೆಸಿದ್ದಾರೆ. ಅಥಣಿಯಲ್ಲಿ ತಮ್ಮ ಬೆಂಬಲಿಗರು ಸಂಘದ ಮುಖಂಡರ ಜೊತೆ ಸಮಾಲೋಚನೆಯನ್ನ ಮಾಡಿದ್ದಾರೆ. ಆಪ್ತ ಮಿತ್ರ ಮಹೇಶ್ ಕುಮಟಳ್ಳಿಗಾಗಿ ಸಕಲ ತಂತ್ರಗಳನ್ನು ಉಪಯೋಗಿಸಲು ಪ್ಲಾನ್ ಮಾಡಿದ್ದಾರೆ. ಶಿವಮೊಗ್ಗ ನಗರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಈಗಾಗಲೇ ಘೋಷಣೆ ಆಗಿದ್ದು ಲಿಂಗಾಯತ ಸಮುದಾಯದ ಎಚ್ಸಿ ಯೋಗೇಶ್ಗೆ ನೀಡಲಾಗಿದೆ. ಇತ್ತ ಈಶ್ವರಪ್ಪ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯಿಂದಾಗಿ ಬಿಜೆಪಿಯ ಟಿಕೆಟ್ ಇನ್ನೂ ಯಾರಿಗೂ ಕೊಟ್ಟಿಲ್ಲ. ರೇಸ್ನಲ್ಲಿ ತಾನೂ ಇಲ್ಲ ಅಂತ ಈಶ್ವರಪ್ಪ ಮಗ ಕೆಇ ಕಾಂತೇಶ್ ಈಗಾಗಲೇ ಹೇಳಿದ್ದಾರೆ. ಸದ್ಯಕ್ಕೆ ಡಾಕ್ಟರ್ ಧನಂಜಯ್ ಸರ್ಜಿ, ಚನ್ನಬಸಪ್ಪ, ಹರಿಕೃಷ್ಣ ನಡುವೆ ಪೈಪೋಟಿ ನಡೀತಿದೆ. ಈ ಮಧ್ಯೆ ಲಿಂಗಾಯತ ಸಮುದಾಯದ ಆಯನೂರು ಮಂಜುನಾಥ್ ಹೆಸರು ಕೂಡ ಚಾಲ್ತಿಯಲ್ಲಿದ್ದು ಬಿಜೆಪಿ ಟಿಕೆಟ್ ಘೋಷಣೆ ನಂತರ ಆಯನೂರು ನಿರ್ಧಾರ ಹೊರಬೀಳೋ ಸಾಧ್ಯತೆ ಇದೆ. ಆಯನೂರಿಗೆ ಬಿಜೆಪಿ ಟಿಕೆಟ್ ಸಿಗದಿದ್ರೆ ಜೆಡಿಎಸ್ ಸೇರುವ ಮಾತು ಕೇಳಿ ಬರ್ತಿದೆ. ಚಾಮರಾಜನಗರದ ಜೊತೆ ವರುಣಾ ಕ್ಷೇತ್ರವನ್ನು ಗೆಲ್ಲೇಬೇಕು. ಈ ಮೂಲಕ ಕಾಂಗ್ರೆಸ್ ಹಿರಿಯ ಮುತ್ಸದ್ದಿ, ಮಾಜಿ ಸಿಎಂ, ಹಾಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನ ಸೋಲಿಸಿದ ಖ್ಯಾತಿ ಗಳಿಸಬೇಕು ಅಂತ ವಿ ಸೋಮಣ್ಣ ಶತಾಯಗತಾಯ ಪ್ರಯತ್ನ ಪಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ವಿರೋಧಿಗಳಿಗೆ ಸೋಮಣ್ಣ ಗಾಳ ಹಾಕ್ತಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿ ಬಹಿರಂಗ ಅತೃಪ್ತಿ ವ್ಯಕ್ತಪಡಿಸಿದ್ದ ವಾಸು ಜೊತೆ ಸೋಮಣ್ಣ ಮಾತುಕತೆ ನಡೆಸಿದ್ದಾರೆ. ಸಿದ್ದು ವಿರುದ್ಧ ಬಂಡಾಯ ಎದ್ದ ವಾಸುಗೆ ಸೋಮಣ್ಣ ಗಾಳ ಹಾಕಿದ್ದು ಮೈಸೂರಲ್ಲಿ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಕರ್ನಾಟಕ ಪ್ರವಾಸದಲ್ಲಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇವತ್ತು ಬೀದರ್ ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ. ಬೀದರ್ನ 2 ಕಡೆ ಭಾಲ್ಕಿ ಮತ್ತು ಹುಮ್ನಾಬಾದ್ನಲ್ಲಿ ಸಾರ್ವಜನಿಕ ಸಭೆ ನಡೆಯಲಿದೆ. 11 ಗಂಟೆಗೆ ಬೀದರ್ಗೆ ಆಗಮಿಸಲಿರೋ ರಾಹುಲ್ ಬಾಲ್ಕಿಯಲ್ಲಿ ಈಶ್ವರ್ ಖಂಡ್ರೆ ನಾಮಿನೇಷನ್ನಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಸಾರ್ವಜನಿಕ ಸಮಾವೇಶವನ್ನ ಅವರು ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಹುಮ್ನಾಬಾದ್ನಲ್ಲಿ ರಾಹುಲ್ ಸಮಾವೇಶ ನಡೆಯಲಿದೆ. ಈಶ್ವರ್ ಖಂಡ್ರೆ ನಾಮಪತ್ರಕ್ಕೂ ಕೂಡ ರಾಹುಲ್ ಗಾಂಧಿ ಇವತ್ತು ಸಾಥ್ ಕೊಡಲಿದ್ದಾರೆ. ಬಳಿಕ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗಲಿದ್ದಾರೆ. ಭಾಲ್ಕಿ ಮತ್ತು ಹುಮ್ನಾಬಾದ್ನಲ್ಲಿ ಇವತ್ತು ರಾಹುಲ್ ಗಾಂಧಿ ರ್ಯಾಲಿಯನ್ನ ನಡೆಸಲಿದ್ದಾರೆ. 11 ಗಂಟೆಗೆ ಬೀದರ್ಗೆ ಬರ್ತಾರೆ ರಾಹುಲ್ ಗಾಂಧಿ. ಅಲ್ಲಿ ಈಶ್ವರ್ ಖಂಡ್ರೆ ಅವರ ನಾಮಿನೇಷನ್ ಅಲ್ಲಿ ಭಾಗಿಯಾಗ್ತಾರೆ. ಸಾರ್ವಜನಿಕ ಸಮಾವೇಶವನ್ನ ನಡೆಸಲಿದ್ದಾರೆ. ಬಿಜೆಪಿಯ ಇನ್ನೊಂದು ವಿಕೆಟ್ ಪತನವಾಗುವ ಸಾಧ್ಯತೆ ಇದೆ. ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ವಿಧಾನಸಭೆಗೆ ಸ್ಪರ್ಧೆ ಮಾಡುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಬಿಜೆಪಿಯ ಟಿಕೆಟ್ ಸಿಗದಿದ್ರೆ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ಬಿಜೆಪಿ ತೊರೆದು ಜೆಡಿಎಸ್ ಸೇರೋದಕ್ಕೆ ಕರಡಿ ಚಿಂತನೆ ನಡೆಸಿದ್ದಾರೆ ಎನ್ನಲಾಗಿದೆ. ಇವತ್ತು 11 ಗಂಟೆಗೆ ಲೋಕಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಲಿದ್ದು ಇವತ್ತು ಸಂಜೆಯೇ ಜೆಡಿಎಸ್ ಸೇರಿ ನಾಳೆ ಕೊಪ್ಪಳ ಕ್ಷೇತ್ರದಿಂದ ವಿಧಾನಸಭೆಗೆ ನಾಮಪತ್ರ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಚುನಾವಣೆ ಬೆನ್ನಲ್ಲೇ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಡಿಸಿಪಿಗಳ ಜೊತೆ ಚರ್ಚೆ ನಡೆಸಿದ್ದು ಚೆಕ್ ಪೋಸ್ಟ್ಗಳಲ್ಲಿ ಮತ್ತಷ್ಟು ಟೈಟ್ ಆಗಿ ತಪಾಸಣೆ ನಡೆಸುವಂತೆ ಸೂಚಿಸಿದ್ದಾರೆ. ಹಣ, ಗಿಫ್ಟ್ ಬಾಕ್ಸ್ಗಳನ್ನಲ್ಲಿ, ವಾಹನಗಳಲ್ಲಿ ಏನೇನಿದೆ ವಿವಿಧ ರೂಪದಲ್ಲಿ ಈ ರೀತಿಯಾಗಿ ಸಪ್ಲೈ ಮಾಡಲಾಗ್ತಿದೆಯಲ್ಲ, ಹೀಗಾಗಿ ತಪಾಸಣೆಯನ್ನ ಇನ್ನಷ್ಟು ಚುರುಕುಗೊಳಿಸಬೇಕು ಅನ್ನುವ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಲ್ಸೂರು ಗೇಟ್ ಠಾಣಾ ವ್ಯಾಪ್ತಿಯಲ್ಲಿ ಗುಜರಿ ಆಟೋದಲ್ಲಿ ಕೋಟಿ ಹಣ ಪತ್ತೆಯಾಗಿತ್ತು. ಇದರಿಂದ ಪೊಲೀಸರು ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನ ಎಸ್ಜೆ ಪಾರ್ಕ್ ಪೊಲೀಸರು 1 ಕೋಟಿ ನಗದನ್ನ ವಶಪಡಿಸಿಕೊಂಡಿದ್ದು ಇದು ಹವಾಲಾ ಹಣ ಅನ್ನೋದೀಗ ಸ್ಪಷ್ಟವಾಗಿದೆ. ಬೆಂಗಳೂರಿನ ವಿಜಯನಗರದಿಂದ ಜಯನಗರಕ್ಕೆ ಆಟೋದಲ್ಲಿ ಹಣ ಸಾಗಿಸಲಾಗ್ತಾ ಇತ್ತು. ಈ ಆಟೋ ಪೊಲೀಸ್ ಠಾಣೆ ಬಳಿ ಕೆಟ್ಟು ನಿಂತಿತ್ತು. ಅನುಮಾನಗೊಂಡು ಆಟೋದಲ್ಲಿದ್ದ ಬ್ಯಾಗ್ಗಳನ್ನು ಪೊಲೀಸರು ಪರಿಶೀಲನೆ ಮಾಡಿದಾಗ ಅದರಲ್ಲಿ ನಗದು ಪತ್ತೆಯಾಗಿತ್ತು. ಆಟೋದಲ್ಲಿದ್ದ ಸುರೇಶ್ ಹಾಗೂ ಪ್ರವೀಣ್ ವಿಚಾರಣೆಗೆ ಒಳಪಡಿಸಿದ್ದು ಈ ಹಣ ಬಿಜೆಪಿ ನಾಯಕರೊಬ್ಬರಿಗೆ ತಲುಪಿಸಲು ರವಾನೆ ಆಗ್ತಿತ್ತು ಎನ್ನಲಾಗಿದೆ. ಈ ಹಣದ ಬಗ್ಗೆ ಐಟಿ ಮತ್ತು ಇಡಿಗೆ ಮಾಹಿತಿ ರವಾನೆಯಾಗಿದ್ದು ಎರಡೂ ತನಿಖಾ ಸಂಸ್ಥೆಗಳು ಪರಿಶೀಲನೆ ನಡೆಸುತ್ತಿವೆ. ತಾಯ್ನೆಲದಿಂದ ದೂರ ಇದ್ರೂ ಧರ್ಮ, ಸಂಸ್ಕೃತಿ, ಆಚರಣೆಯನ್ನ ಉಳಿಸಿ ಬೆಳೆಸಿಕೊಂಡು ಹೋಗ್ತಾ ಇರುವ ಆಸ್ಟ್ರೇಲಿಯಾದ ಶ್ರೀ ಗುರು ರಾಘವೇಂದ್ರ ಸೇವಾ ಸಮಿತಿ ವತಿಯಿಂದ ಪರ್ತ್ನಲ್ಲಿ ಅದ್ದೂರಿ ಹನುಮಾನ ಜಯಂತಿಯನ್ನ ಆಚರಿಸಲಾಯಿತು. ಆಸ್ಟ್ರೇಲಿಯಾದಲ್ಲಿರೋ ಶ್ರೀ ಗುರು ರಾಘವೇಂದ್ರ ಸೇವಾ ಸಮಿತಿಯಿಂದ 11ನೇ ವರ್ಷದ ಹನುಮಾನ್ ಜಯಂತಿಯನ್ನ ವೆಸ್ಟರ್ನ್ ಆಸ್ಟ್ರೇಲಿಯಾದ ಪರ್ತ್ನ ಬೆಂಚಿ ಹಾಲ್ ಅಲ್ಲಿ ನಡೆಸಲಾಯಿತು. ರಾಮ ಸೀತೆ ವಿಗ್ರಹಗಳಿಗೆ ಅಭಿಷೇಕ ಪೂಜೆ ಮಾಡಲಾಯಿತು. ಅಲ್ಲದೆ ಹನುಮಾನ್ ದೇವರ ರಥೋತ್ಸವ ನಡೆಸುವ ಮೂಲಕ ಜಯಂತಿಯನ್ನ ಆಚರಿಸಲಾಯಿತು. ಆಸ್ಟ್ರೇಲಿಯಾದಲ್ಲಿ ವಾಸವಾಗಿರುವ ಭಾರತೀಯರು ಜಯಂತಿಯ ಆಚರಣೆಯಲ್ಲಿ ಪಾಲ್ಗೊಂಡು ಸಂಭ್ರಮ ಪಟ್ಟರು. ಶ್ರೀ
ಚೆಲುವೆ ನಂದಿನಿ ಗುಪ್ತಾ 2023ನೇ ಸಾಲಿನ ಮಿಸ್ ಇಂಡಿಯಾ ಆಗಿ ಆಯ್ಕೆಯಾಗಿದ್ದಾರೆ. ಮಣಿಪುರ ರಾಜಧಾನಿ ಇಂಫಾಲದಲ್ಲಿ ನಡೆದ ವರ್ಣ ರಂಜಿತ ಕಾರ್ಯಕ್ರಮದ ಅಂತಿಮ ಸುತ್ತಿನ ಸ್ಪರ್ಧೆಯಲ್ಲಿ ನಂದಿನಿ ವಿಜೇತರಾಗಿ ಹೊರಹೊಮ್ಮಿದ್ರು. ದೆಹಲಿ ಮೂಲದ ಶ್ರೇಯಾ ಪೂಂಜಾ ಮತ್ತು ಮಣಿಪುರದ ತೌನುಂಜಂ ಕ್ರಮವಾಗಿ ಮೊದಲ ಮತ್ತು ಎರಡನೇ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು. ಈ ಪ್ರಶಸ್ತಿಯೊಂದಿಗೆ 2023ನೇ ಸಾಲಿನ ಭುವನ ಸುಂದರಿ ಸ್ಪರ್ಧೆಯಲ್ಲಿ ಭಾರತವನ್ನ ಪ್ರತಿನಿಧಿಸುವ ಅವಕಾಶ ನಂದಿನಿ ಪಡೆದಿದ್ದಾರೆ. ಐಪಿಎಲ್ ಇತಿಹಾಸದಲ್ಲೇ ಸಾಂಪ್ರದಾಯಿಕ ಬದ್ಧ ವೈರಿಗಳು ಅನ್ನಿಸಿಕೊಂಡಿರುವ ಆರ್ಸಿಬಿ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಮೆಗಾ ಫೈಟ್ಗೆ ವೇದಿಕೆ ಸಿದ್ಧವಾಗಿದೆ. ಬೆಂಗಳೂರಿನಲ್ಲಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇವತ್ತು ಪಂದ್ಯ ನಡೆಯಲಿದ್ದು 2 ದಿನದ ಹಿಂದಷ್ಟೇ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನ ಬಗ್ಗು ಬಡಿದಿದ್ದ ಆರ್ಸಿಬಿ ತವರಿನ ಅಂಗಳದಲ್ಲೇ ಮತ್ತೊಂದು ಜಯದ ನಿರೀಕ್ಷೆಯಲ್ಲಿದ್ರೆ ಗಾಯಾಳು ಸಮಸ್ಯೆಯಿಂದ ಇದರ ಹೊರತಾಗಿಯೂ ಗೆಲುವಿನ ದಾರಿ ಹುಡುಕೋದಕ್ಕೆ ಚೆನ್ನೈ ಎದುರು ನೋಡ್ತಿದೆ. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಇನ್ನು ಕೆಲವೇ ಕ್ಷಣದಲ್ಲಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಸೇರ್ಪಡೆ ಆಗಲಿದ್ದಾರೆ. ಅದರ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.